ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಕೂಡ ಇವಾಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದಂಥ ಕಸ್ತೂರವ್ವ ರಿತ್ತಿಯವರ ಮನೆ ಪಾಯ ತೆಗೆಯುವಂಥ ಸುಮಾರು 466 ಗ್ರಾಮದಷ್ಟು ಚಿನ್ನ ಪತ್ತೆಯಾಗಿತ್ತು. ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಆ ನಿಧಿಯ ಹಿನ್ನೆಲೆಯನ್ನು ಕೆದಕಿದಾಗ ಅದು 300 ವರ್ಷಗಳ ಹಿಂದಿನ ನಿಧಿ ಅಂಥೇಳಿ ಗೊತ್ತಾಗ್ತಾ ಇದೆ. ಏನಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆ ಸಮಯದಲ್ಲಿ ಸಿಕ್ಕಂಥ ನಿಧಿ, ಅಂದರೆ ಆ ಕಾಲದ ನಿಧಿ ಅಂತೇಳಿ. ಆ ವಸ್ತುಗಳನ್ನು ನೋಡಿದರೆ ಆ ಸಮಯದಲ್ಲಿ ದಷ್ಟಪುಷ್ಟ ವ್ಯಕ್ತಿನೇ ಆ ಚಿನ್ನವನ್ನು ಧರಿಸಿದ್ದ ಎನ್ನುವುದು ಕೂಡ ದೃಢವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಮಾತನಾಡಿದರು. ಸುಮಾರು 466 ಗ್ರಾಮದ 21 ಆಭರಣಗಳೇನು ಪತ್ತೆಯಾಗಿದ್ದವು, ಎಲ್ಲ ಆಭರಣಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಆಭರಣಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಆ ಆಭರಣಗಳನ್ನು ನೋಡಿದರೆ ಇವು ಬಹಳಷ್ಟು ಹಳೆಯ ಕಾಲದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಜಯನಗರ ಆಳ್ವಿಕೆಯಲ್ಲಿರ್ಬೋದು ಮತ್ತು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆ ಇತ್ತು, ಅಂಥ ಸಮಯದಲ್ಲಿ ಇಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅನ್ನೋದು ಕೂಡ ಇವಾಗ ಆ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಆ ಆಭರಣಗಳ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗದಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಇವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿನ ಆಭರಣಗಳು ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಕೂಡ ಇವಾಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದಂಥ ಕಸ್ತೂರವ್ವ ರಿತ್ತಿಯವರ ಮನೆ ಪಾಯ ತೆಗೆಯುವಂಥ ಸುಮಾರು 466 ಗ್ರಾಮದಷ್ಟು ಚಿನ್ನ ಪತ್ತೆಯಾಗಿತ್ತು. ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಆ ನಿಧಿಯ ಹಿನ್ನೆಲೆಯನ್ನು ಕೆದಕಿದಾಗ ಅದು 300 ವರ್ಷಗಳ ಹಿಂದಿನ ನಿಧಿ ಅಂಥೇಳಿ ಗೊತ್ತಾಗ್ತಾ ಇದೆ. ಏನಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆ ಸಮಯದಲ್ಲಿ ಸಿಕ್ಕಂಥ ನಿಧಿ, ಅಂದರೆ ಆ ಕಾಲದ ನಿಧಿ ಅಂತೇಳಿ. ಆ ವಸ್ತುಗಳನ್ನು ನೋಡಿದರೆ ಆ ಸಮಯದಲ್ಲಿ ದಷ್ಟಪುಷ್ಟ ವ್ಯಕ್ತಿನೇ ಆ ಚಿನ್ನವನ್ನು ಧರಿಸಿದ್ದ ಎನ್ನುವುದು ಕೂಡ ದೃಢವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಮಾತನಾಡಿದರು. ಸುಮಾರು 466 ಗ್ರಾಮದ 21 ಆಭರಣಗಳೇನು ಪತ್ತೆಯಾಗಿದ್ದವು, ಎಲ್ಲ ಆಭರಣಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಆಭರಣಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಆ ಆಭರಣಗಳನ್ನು ನೋಡಿದರೆ ಇವು ಬಹಳಷ್ಟು ಹಳೆಯ ಕಾಲದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಜಯನಗರ ಆಳ್ವಿಕೆಯಲ್ಲಿರ್ಬೋದು ಮತ್ತು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆ ಇತ್ತು, ಅಂಥ ಸಮಯದಲ್ಲಿ ಇಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅನ್ನೋದು ಕೂಡ ಇವಾಗ ಆ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಆ ಆಭರಣಗಳ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗದಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಇವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿನ ಆಭರಣಗಳು ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಕೂಡ ಇವಾಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದಂಥ ಕಸ್ತೂರವ್ವ ರಿತ್ತಿಯವರ ಮನೆ ಪಾಯ ತೆಗೆಯುವಂಥ ಸುಮಾರು 466 ಗ್ರಾಮದಷ್ಟು ಚಿನ್ನ ಪತ್ತೆಯಾಗಿತ್ತು. ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಆ ನಿಧಿಯ ಹಿನ್ನೆಲೆಯನ್ನು ಕೆದಕಿದಾಗ ಅದು 300 ವರ್ಷಗಳ ಹಿಂದಿನ ನಿಧಿ ಅಂಥೇಳಿ ಗೊತ್ತಾಗ್ತಾ ಇದೆ. ಏನಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆ ಸಮಯದಲ್ಲಿ ಸಿಕ್ಕಂಥ ನಿಧಿ, ಅಂದರೆ ಆ ಕಾಲದ ನಿಧಿ ಅಂತೇಳಿ. ಆ ವಸ್ತುಗಳನ್ನು ನೋಡಿದರೆ ಆ ಸಮಯದಲ್ಲಿ ದಷ್ಟಪುಷ್ಟ ವ್ಯಕ್ತಿನೇ ಆ ಚಿನ್ನವನ್ನು ಧರಿಸಿದ್ದ ಎನ್ನುವುದು ಕೂಡ ದೃಢವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಮಾತನಾಡಿದರು. ಸುಮಾರು 466 ಗ್ರಾಮದ 21 ಆಭರಣಗಳೇನು ಪತ್ತೆಯಾಗಿದ್ದವು, ಎಲ್ಲ ಆಭರಣಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಆಭರಣಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಆ ಆಭರಣಗಳನ್ನು ನೋಡಿದರೆ ಇವು ಬಹಳಷ್ಟು ಹಳೆಯ ಕಾಲದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಜಯನಗರ ಆಳ್ವಿಕೆಯಲ್ಲಿರ್ಬೋದು ಮತ್ತು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆ ಇತ್ತು, ಅಂಥ ಸಮಯದಲ್ಲಿ ಇಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅನ್ನೋದು ಕೂಡ ಇವಾಗ ಆ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಆ ಆಭರಣಗಳ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗದಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಇವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿನ ಆಭರಣಗಳು ಅಂಥೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಕೂಡ ಇವಾಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದಂಥ ಕಸ್ತೂರವ್ವ ರಿತ್ತಿಯವರ
ಮನೆ ಪಾಯ ತೆಗೆಯುವಂಥ ಸುಮಾರು 466 ಗ್ರಾಮದಷ್ಟು ಚಿನ್ನ ಪತ್ತೆಯಾಗಿತ್ತು. ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಆ ನಿಧಿಯ ಹಿನ್ನೆಲೆಯನ್ನು ಕೆದಕಿದಾಗ ಅದು 300 ವರ್ಷಗಳ ಹಿಂದಿನ ನಿಧಿ ಅಂತೇಳಿ ಗೊತ್ತಾಗ್ತಾ ಇದೆ. ಏನಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆ ಸಮಯದಲ್ಲಿ ಸಿಕ್ಕಂತ ನಿಧಿ, ಅಂದ್ರೆ ಆ ಕಾಲದ ನಿಧಿ ಅಂತೇಳಿ. ಆ ವಸ್ತುಗಳನ್ನು ನೋಡಿದರೆ ಆ ಸಮಯದಲ್ಲಿ ದಷ್ಟಪುಷ್ಟ ವ್ಯಕ್ತಿನೇ ಆ ಚಿನ್ನವನ್ನು ಧರಿಸಿದ್ದ ಎನ್ನುವುದು ಕೂಡ ದೃಢವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಮಾತನಾಡಿದರು. ಸುಮಾರು 466 ಗ್ರಾಮದ 21 ಆಭರಣಗಳೇನು ಪತ್ತೆಯಾಗಿದ್ದವು, ಎಲ್ಲ ಆಭರಣಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಆಭರಣಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಆ ಆಭರಣಗಳನ್ನು ನೋಡಿದರೆ ಇವು ಬಹಳಷ್ಟು ಹಳೆಯ ಕಾಲದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಜಯನಗರ ಆಳ್ವಿಕೆಯಲ್ಲಿರ್ಬೋದು ಮತ್ತು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆ ಇತ್ತು, ಅಂಥ ಸಮಯದಲ್ಲಿ ಇಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅನ್ನೋದು ಕೂಡ ಇವಾಗ ಆ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಆ ಆಭರಣಗಳ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗದಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಇವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿನ ಆಭರಣಗಳು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಆ ನಿಧಿಯನ್ನು ಕೂಡ ಇವಾಗ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಲಕ್ಕುಂಡಿ ಗ್ರಾಮದ ನಿವಾಸಿಗಳಾದಂಥ ಕಸ್ತೂರವ್ವ ರಿತ್ತಿಯವರ ಮನೆ ಪಾಯ ತೆಗೆಯುವಂಥ ಸುಮಾರು 466 ಗ್ರಾಮದಷ್ಟು ಚಿನ್ನ ಪತ್ತೆಯಾಗಿತ್ತು. ಅದನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಜಿಲ್ಲಾಡಳಿತ ಕೂಡ ಆ ನಿಧಿಯ ಹಿನ್ನೆಲೆಯನ್ನು ಕೆದಕಿದಾಗ ಅದು 300 ವರ್ಷಗಳ ಹಿಂದಿನ ನಿಧಿ ಅಂತೇಳಿ ಗೊತ್ತಾಗ್ತಾ ಇದೆ. ಏನಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆ ಆ ಸಮಯದಲ್ಲಿ ಸಿಕ್ಕಂತ ನಿಧಿ, ಅಂದ್ರೆ ಆ ಕಾಲದ ನಿಧಿ ಅಂತೇಳಿ. ಆ ವಸ್ತುಗಳನ್ನು ನೋಡಿದರೆ ಆ ಸಮಯದಲ್ಲಿ ದಷ್ಟಪುಷ್ಟ ವ್ಯಕ್ತಿನೇ ಆ ಚಿನ್ನವನ್ನು ಧರಿಸಿದ್ದ ಎನ್ನುವುದು ಕೂಡ ದೃಢವಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಗದಗ ಜಿಲ್ಲಾಧಿಕಾರಿಗಳಾದಂಥ CN ಶ್ರೀಧರ್ ಅವರು ಕೂಡ ಮಾತನಾಡಿದರು. ಸುಮಾರು 466 ಗ್ರಾಮದ 21 ಆಭರಣಗಳೇನು ಪತ್ತೆಯಾಗಿದ್ದವು, ಎಲ್ಲ ಆಭರಣಗಳನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡಿದ್ದೇವೆ. ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದನ್ನು ಚಿತ್ರೀಕರಣ ಮಾಡುವ ಮೂಲಕ ಎಲ್ಲ ಆಭರಣಗಳನ್ನು ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ. ಆ ಆಭರಣಗಳನ್ನು ನೋಡಿದರೆ ಇವು ಬಹಳಷ್ಟು ಹಳೆಯ ಕಾಲದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ವಿಜಯನಗರ ಆಳ್ವಿಕೆಯಲ್ಲಿರ್ಬೋದು ಮತ್ತು ಕಲ್ಯಾಣರ ಚಾಲುಕ್ಯರ ಆಳ್ವಿಕೆ ಇತ್ತು, ಅಂಥ ಸಮಯದಲ್ಲಿ ಇಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅನ್ನೋದು ಕೂಡ ಇವಾಗ ಆ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಆ ಆಭರಣಗಳ ಕುರಿತು ಹೆಚ್ಚಿನ ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಗದಗ ಜಿಲ್ಲಾಧಿಕಾರಿಗಳು ಹೇಳೋ ಪ್ರಕಾರ ಇವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಮತ್ತು ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡುವಂಥ ಸಮಯದಲ್ಲಿನ ಆಭರಣಗಳು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.